ಈ ದುಬಾರಿ ಬೆಂಗಳೂರಿನಲ್ಲಿ ಬದುಕೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಸಂಕಷ್ಟದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರಲ್ಲೂ ಈ ಕೆಳವರ್ಗದವರು ಮಧ್ಯಮ ವರ್ಗದವರಿಗೆ ಉಗಿಬೇಕಾ ನುಂಗ್ಬೇಕಾ ಗೊತ್ತಾಗ್ತಿಲ್ಲ. ಬಿಸಿ ತುಪ್ಪ. ಬನ್ನಿ, ಈಗ ಅರುಣ್ ಕುಮಾರ್ ಅಂತ PG ಮಾಲೀಕರು ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಮಾತಾಡ್ಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲಿಗೆ ನೀವೇ ಹೇಳಿ, PG ನಡೆಸೋದು ಎಷ್ಟು ಕಷ್ಟ ಆಗ್ತದೆ ಈ ಬೆಲೆ ಏರಿಕೆಯಲ್ಲಿ ಅಂತ? ನಿಜವಾಗ್ಲೂ ಇದು ನಾವು PG ಅನ್ನುವಂಥ ಕಾನ್ಸೆಪ್ಟ್ ತೊಗೊಂಡು ಕಳೆದ 25 ವರ್ಷಗಳಿಂದ ನಡೆಸ್ತಾ ಇದ್ದೀವಿ. ಆದರೆ 25 ವರ್ಷ ನಾವು ಕಷ್ಟಪಟ್ಟದ್ದು ಅಷ್ಟೇನು ನಮಗೆ ಪ್ರಯಾಸ ಅನ್ನಿಸ್ಲಿಲ್ಲ. ಆದರೆ ಇವತ್ತಿನ ದಿನಮಾನಗಳಲ್ಲಿ, ಯಾಕಂದರೆ ದೂರದ ಊರುಗಳಿಂದ ಕನಸುಗಳನ್ನ ಕಟ್ಟಿಕೊಂಡು ಮಹಿಳೆಯರು, ಪುರುಷರು ಏನಾದರೂ ಒಂದು ಉದ್ಯೋಗ ತಗೋಬೇಕು, ಒಂದು ಎಜುಕೇಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬರುವಂಥ ಸಂದರ್ಭದಲ್ಲಿ ಕಡಿಮೆ ಬೆಲೆಗೆ ಉತ್ತಮವಾದಂತಹ ಅವರಿಗೆ ಪೋಷಣೆ ಆರೈಕೆ ಮಾಡೋವಂಥದ್ದು ಪದ್ಧತಿ ಇದು PG ಕಾನ್ಸೆಪ್ಟು. ಸೊ ಈ ವಿಚಾರದಲ್ಲಿ ನಾವು ಬೆಲೆ ಏರಿಕೆ ಅನ್ನುವಂತಹ ಒಂದು ಭೂತ ಇವತ್ತು ನಮ್ಮನ್ನು ಯಾವ ರೀತಿ ಕಿತ್ತು ತಿಂತಾ ಇದೆ ಅಂತಂದರೆ, ನಾವು ಇದು ಬೆಲೆ ಏರಿಕೆ ಬರ್ತಕ್ಕಂಥ ವಾಸಿಗಳಿಗೆ ಹೊರೆ ಆಗಿಲ್ಲ. ಯಾಕಂದರೆ ನಾವು ಈಗ 5-10 ವರ್ಷಗಳ ಹಿಂದೆ ಏನು PG ಒಂದು 6-7 ಸಾವಿರ ರೂಪಾಯಿಗೆ ಊಟ ವಸತಿ ಏನು ಕೊಡ್ತಾ ಇದ್ವೋ ಇವತ್ತು ಕೂಡ ಅದೇ ಇದೆ. ಪ್ರತಿ ತಿಂಗಳು ಬಿಲ್ಡಿಂಗ್ ರೆಂಟ್ ಜಾಸ್ತಿ ಆಗ್ತದೆ. ಎಷ್ಟು ಕಷ್ಟ ಆಗ್ತಿದೆ ಮ್ಯಾನೇಜ್ ಮಾಡೋಕ್ಕೆ? ಅಂದರೆ ನಮಗೆ ಹಿಂದೆ ಅತಿ ಎಲ್ಲ ಕಡಿಮೆ ಇದ್ದಾಗ, ಫೀಸ್ ಕಡಿಮೆ ಇದ್ದಾಗ ಒಳ್ಳೆ ಲಾಭ ಇತ್ತು. ನಾನು PG ಪ್ರಾರಂಭ ಮಾಡಿದಾಗ 1800 ರೂಪಾಯಿ 2003ನೇ ಇಸ್ವಿಯಲ್ಲಿ ಒಬ್ಬರಿಗೆ. ಅವತ್ತು ನಮಗೆ 300-400 ರೂಪಾಯಿವರೆಗೂ ಆದಾಯ ಇತ್ತು. ಇವತ್ತು PG ಬೆಲೆ 10,000 ಆದರೂ ಕೂಡ ಅದರಲ್ಲಿ 200-300 ಪುಡ್ಸೋಕ್ಕಾಗ್ತಾ ಇಲ್ಲ. ಸೊ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ತಿಂಗಳು ನಮಗೇನು ಉಳುವರಿ, ನಮ್ಮ ಸ್ಯಾಲ್ರಿ ಅಥವಾ ನನ್ನ ಲಾಭ ಏನಿದೆ ಅದನ್ನು ನಾವು ಪರಿಶೀಲನೆ ಮಾಡಿದಾಗ ಈ ಕಳೆದ 5-6 ತಿಂಗಳಿಂಚೆ ಇರ್ತಕ್ಕಂಥದ್ರಲ್ಲಿ ಪ್ರತಿ ತಿಂಗಳು 5, 6, 8, 10 ಸಾವಿರ ಒಂದೊಂದು PGಗೆ ಮೈನಸ್ ಆಗ್ತಾ ಹೋಗ್ತಾ ಇದೆ. ಎಲೆಕ್ಟ್ರಿಸಿಟಿ ಬಿಲ್ಲು ಈಗ ಕಂಪ್ಲೀಟ್ ನಮ್ಮ ಮೇಲೆ ಹೊರೆ ಬಿದ್ದಿರೋದು ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ, ಹಾಲಿನ ದರ, ಇದು ದಿನನಿತ್ಯ ಉಪಯೋಗಿಸ್ತಕ್ಕಂಥ ಪದಾರ್ಥಗಳು. ಈ ಬೆಲೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿಲ್ಲ ಅಂದರೆ ಅದು ಏನಾಗುತ್ತೆ, ಪರಿಣಾಮವಾಗಿ ಕೆಲವು ಕಡೆ ನಡೆಸೋಕ್ಕಾಗದೆ ಅವರು ಮುಚ್ಕೊಂಡು ಹೋಗೋಂಥ ಪರಿಸ್ಥಿತಿ ಬರುತ್ತೆ. ಸೊ ಇಂತಹ ಒಂದು ಸಂದರ್ಭಗಳನ್ನು, ಯಾಕಂದರೆ ದೂರದ ಹಿಂದುಳಿದ ಮತ್ತು ಬಹಳ ದೂರದ ಪ್ರದೇಶಗಳಿಂದ ಬರ್ತಕ್ಕಂಥವ್ರು ಬೆಂಗಳೂರಲ್ಲಿ ಯಾಕಂದರೆ ಎಲ್ಲರೂ ಮನೆ ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಇದು ಒಂದು ರೀತಿಯ ಸಮಾಜ ಸೇವೆ. ಯಾಕಂದರೆ ಪ್ರತಿಯೊಬ್ಬರು ಒಂದು ರೂಮ್ ಮಾಡ್ಕೋಬೇಕು, ಒಂದು ಮನೆ ಮಾಡಬೇಕು ಅಂತಂದರೆ ಸುಮಾರು 10 ತಿಂಗಳು ಅಡ್ವಾನ್ಸ್ ಕಟ್ಟಬೇಕು, ತಿಂಗಳ ಬಾಡಿಗೆ ಕಟ್ಟಬೇಕು, 11 ತಿಂಗಳು ಅಗ್ರಿಮೆಂಟ್ ಮಾಡ್ಕೋಬೇಕು. ಇದು ಎಲ್ಲರಿಗೂ ಬಡವರಿಗೆ ಕೈಗೆ ಎಟ್ಕೊಳ್ಳುವಂಥದ್ದಲ್ಲ. ಆದರೆ PG ಅನ್ನುವಂಥದ್ದು ನಿಜವಾಗಿ ಒಂದು ಸೆಕೆಂಡ್ ಹೋಮ್ ಆಗಿ ಅತಿ ಕಡಿಮೆ ಬೆಲೆಗೆ ಒಳ್ಳೆ ಉತ್ತಮ ಸೇವೆ ಕೊಡ್ತಕ್ಕಂಥ, ಕ್ವಾಂಟಿಟಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಕ್ಕಾಗಲ್ಲ. ಊಟ ತಿಂಡಿ ಸರಿ ಇಲ್ಲ ಅಂದರೆ PG ಬಿಟ್ಟು ಬೇರೆ ಕಡೆ ಖಂಡಿತ ಇದೇ ನಡೀತಾ ಇರೋದು. ಬೆಲೆ ಏರಿಕೆ ಮಾಡಿದ್ರು ಅವ್ರು ಬಿಡು, ನಮಗೆ ಗೌರ್ಮೆಂಟ್ನವ್ರು ಬೆಲೆ ಏರಿಕೆ ಈಗ ಬೆಲೆ ಏರಿಕೆ ಆಗ್ತಿದ್ದಂತೆ ಈಗ ಹೊಸದಾಗಿ ಜಾಯ್ನ್ ಆಗ್ತಾರಲ್ಲ, 5,000-6,000 ಇರುತ್ತೆ ಪರ್ ಹೆಡ್. ಒಂದು ರೂಮಲ್ಲಿ ಒಂದು 3-4 ಜನ ಶೇರ್ ಮಾಡ್ಕೊಳ್ತಾರೆ. ಅವ್ರ ಮೇಲೆ ಹಾಕ್ಬಿಡ್ತೀರಾ ಇನ್ನೊಂದು 1,000 ಜಾಸ್ತಿ? ಏನಾಗ್ತಿದೆ ಅಂದ್ರೆ PG ಉದ್ಯಮ ಕೂಡ ನಷ್ಟ ಅನುಭವಿಸ್ತಾ ಇದೆ. ಲಾಸ್ ಅಲ್ಲಿ ಇದ್ದೀರಾ 100%. ಯಾಕೆ ಅಂದ್ರೆ ಈಗ ಉದಾಹರಣೆಗೆ ಒಂದು ಎಲ್ಲೋ ದೂರ ಗುಲ್ಬರ್ಗ, ಬೀದರ್ ಕಡೆಯಿಂದ ಫೋನ್ ಮಾಡ್ಕೊಳ್ತಾರೆ, ಒಂದು 6,000 ರೂಪಾಯಿಗೆ PG ಇದೆಯಾ ಅಂತ ಕೇಳ್ತಾರೆ. ನಾವು ಹೌದು ಅಂತ ಹೇಳಿರ್ತೀವಿ, ಹೋದ್ ತಿಂಗಳು ಹೌದು ಅಂತ ಹೇಳ್ತೀವಿ, ಈ ತಿಂಗಳು ಒಂದು ತಿಂಗಳು ಜಾಸ್ತಿ ಮಾಡಿದ್ರೆ ನೀವು ಬೆಂಗಳೂರಿಗೆ, ಅದು ಬೆಂಗಳೂರಿನವ್ರಿಗೆ ಕೆಟ್ಟ ಹೆಸರು ಬಂದಿರೋದು, ಎಲ್ಲ ಮಾಲೀಕರುಗಳಿಗೂ ಕೆಟ್ಟ ಹೆಸರು ಬರುತ್ತೆ. ನಾವು ಊರಿಂದ ಬರುವಾಗ ನಾವು ನಮ್ಮ ಬೆಂಗಳೂರು ಫಸ್ಟ್ ಟೈಮ್ ನೋಡ್ತಾ ಇದ್ವಿ, ಅಲ್ಲಿ ಇದ್ದಾಗ ನೀವು 6,000 ಹೇಳಿದ್ರಿ, ಈಗ 6,500 ಹೇಳ್ತೀರಾ. ಈ ರೀತಿ ಎಲ್ಲ ಯಾಕೆ ಅಂದರೆ ಜನಗಳಿಗೆ ಎಲ್ಲೋ ಒಂದು ಹತ್ರ ತಪ್ಪು ದಾರಿಗೆ ಕರ್ಕೊಂಡು ಹೋಗುವಂಥದ್ದಾಗುತ್ತೆ ಅಂತ. ಅವಾಗ ನಾವು ಇಲ್ಲ ಅದೇ ರೇಟಿಗೆ ತೊಗೊಳ್ಳಿ ಅಂದರೆ ನಮಗೆ ಜೇಬು ಸುಟ್ಕೊಳ್ಳುತ್ತೆ. ಮತ್ತೆ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಿ? ಇದು ಕಷ್ಟ ಸಾಧ್ಯ ಮೇಡಮ್. ಎಷ್ಟೋ ಜನ ಮುಚ್ಕೊಳ್ತಾ ಇದ್ದಾರೆ, ಎಷ್ಟೋ ಜನಕ್ಕೆ ಏನಾಗ್ತಿದೆ ನಡೆಸೋಕ್ಕಾಗ್ತಾ ಇಲ್ಲ. ಬರೀ ಬರ್ತಕ್ಕಂಥದ್ದು ಬಾಡಿಗೆ, ಸ್ಯಾಲರಿ. ಇವತ್ತಿನ ದಿನಸಿ ಪದಾರ್ಥಗಳು ನೀವು ನೋಡಿ, ಪ್ರತಿಯೊಂದು ಕೂಡ ದುಪ್ಪಟ್ಟಾಗಿ ಹೋಗ್ಬಿಟ್ಟಿದೆ. ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಎಂತಹ ಇವತ್ತು ಒಂದು ಸಣ್ಣ ಉದ್ದಿಮೆ ಮಾಡೋರಿಗೆ ಗೊತ್ತಾಗ್ತಾ ಇದೆ, ಇಂಧನ ಹೊಂದಾಣಿಕೆ ಶುಲ್ಕ ಅಂತ ಬರ್ತಾ ಇದೆ. ಆಮೇಲೆ ಹೆಚ್ಚುವರಿ ಲೋಡು. ಉದಾಹರಣೆಗೆ ಈಗ ಯಾವತ್ತು ನೋಡಿಲ್ಲ ನಾವು 20 ವರ್ಷದಲ್ಲಿ, ಈಗ ನೀವು ಒಂದು 3 ಕಿಲೋವ್ಯಾಟ್ಸ್ ತೊಗೊಂಡು ಏನಾದರೂ ಈಗ ಒಂದು ಮನೆ 2 BHK 3 BHK ಮನೆಯಲ್ಲಿ 3 ಕಿಲೋವ್ಯಾಟ್ಸು ಜನರಲಾಗಿ ಎಲ್ಲ ಬೆಂಗಳೂರಲ್ಲಿರೋ 80% 2 BHK ಮನೆಗಳು ತೊಗೊಳ್ತಾರೆ. ಈಗ 3 ಕಿಲೋವ್ಯಾಟ್ಸ್ ತೊಗೊಂಡಂಥ ಸಂದರ್ಭದಲ್ಲಿ 3 ಮನೆಗೂ 3 ಗೀಜರ್ ಹಾಕಿರ್ತಾರೆ, 3 ರೂಮು, 3 ವಾಶ್ರೂಮ್ಗೆ. ಆ ಗೀಸರ್ ಅಟ್ ಎ ಟೈಮ್ ಆನ್ ಮಾಡಿದರೆ ಅದು 6 ಕಿಲೋವ್ಯಾಟ್ಸು ಮೀಟ್ರಲ್ಲಿ ತೋರಿಸುತ್ತೆ. ಆ 6 ಕಿಲೋವ್ಯಾಟ್ಸ್ ಒಂದು ಸರಿ ಮೀಟ್ರ್ ಚೇಂಜ್ ಅದು ತೋರಿಸ್ತು ಅಂದರೆ ರೀಡಿಂಗ್ ಬರ್ಕೊಳ್ಳೋ ಟೈಮಲ್ಲಿ ನೀವು 3 ಕಿಲೋವ್ಯಾಟ್ಸ್ ತೊಗೊಂಡು 3 ಕಿಲೋವ್ಯಾಟ್ಸ್ ಹೆಚ್ಚುವರಿ ಯೂಸ್ ಮಾಡಿದ್ರೆ 24 ಅವರ್ ನಾವು 3 ಕಿಲೋವ್ಯಾಟ್ಸ್ ಯೂಸ್ ಮಾಡಲ್ಲ. ಸ್ನಾನ ಮಾಡಲಿಕ್ಕೆ ಸಮಯ ಎಷ್ಟು ಬೇಕು, ಒಂದು ಅರ್ಧ ಗಂಟೆ ಯೂಸ್ ಮಾಡಿರ್ತಾರೆ. ಆದರೆ ತಿಂಗಳಲ್ಲಿ ಅದನ್ನೇನಾದರೂ ಲೋಡ್ಸ್ ನೀವು ಕಡಿಮೆ ಇದೆ ಅಂತ ಒಂದು ಅವ್ರಿಗೆ ಮಾಹಿತಿ ಬಂತು ಬಿಲ್ಲಲ್ಲಿ ಅಂದರೆ 200 ರೂಪಾಯಿಗೆ 1 ಕಿಲೋವ್ಯಾಟ್ಸು ಮಿನಿಮಮ್ ಚಾರ್ಜ್ ಇದೆ, FC ಫಿಕ್ಸೆಡ್ ಚಾರ್ಜಸ್ಸು. ಅದು ನೀವೇನಾದರೂ ಎಕ್ಸ್ಟ್ರಾ ಲೋಡ್ ಯೂಸ್ ಮಾಡಿದರೆ 400 ರೂಪಾಯಿ ಪೆನಾಲ್ಟಿ. ನಮಗೆ ಕೆಲವು PGಗಳಿಗೆ ಒಂದು ತಿಂಗಳಿಗೆ 4,000 ರಿಂದ 5,000 ಪೆನಾಲ್ಟಿ ಬರ್ತಾ ಇದೆ ಟಿಲ್ ಡೇಟ್.
ಸೊ ಲಾಸ್ ಅಲ್ಲಿ ಆಮೇಲೆ ಬಿಲ್ಡಿಂಗ್ ಓನರ್ಗೆ ಸರ್ ಲೋಡ್ ಎಕ್ಸ್ಟ್ರಾ ಮಾಡ್ಕೊಡಿ ಅಂದ್ರೆ ಸುಮಾರು ಒಂದು 25-30 ಕಿಲೋವ್ಯಾಟ್ಸ್ ಜಾಸ್ತಿ ತಗೊಂಡ್ರೆ ಟಿಸಿ ಹಾಕ್ಬೇಕು. ಬಿಲ್ಡಿಂಗ್ ಆಗಿ ಪಿಜಿ ನಡ್ಸು ಅಂದ್ರೆ ಅದೊಂಥರ, ಹೌದು. ಬಟ್ ಬಿಲ್ಡಿಂಗ್ ನ ಬಾಡಿಗೆ ತಗೊಂಡು ಪಿಜಿ ನಡ್ಸು, ಅವರಿಗೆ ಊಟ ತಿಂಡಿ ವಸತಿ ಕೊಟ್ಟು ನೀರ್ ಕೊಟ್ಟೆಲ್ಲ ಸುಧಾರಿಸು ಅಂದ್ರೆ ಭಾರಿ ಕಷ್ಟ. ಅಲ್ಲ ಬಹಳ ಕಷ್ಟ ಮೇಡಮ್. ಆಮೇಲೆ ಎಲ್ಲರೂ ಸ್ವಂತ ಬಿಲ್ಡಿಂಗ್ ಇರೋಂಥವ್ರು ಇಲ್ಲ, ಅವರು ಜೀವನ ಕಟ್ಕೊಳಕ್ ಬಂದಿರೋರು, ಇಲ್ಲಿ ಬಿಸ್ನೆಸ್ ಮಾಡಿ ಇಂಡಸ್ಟ್ರಿ ಮಾಡಿಬಿಟ್ಟು ಮನೆಗಳು ತಗೊಂಡು ರಿಯಲ್ ಎಸ್ಟೇಟ್ ಮಾಡಕ್ ಬಂದಿರೋರು ಯಾರು ಇಲ್ಲ. ಜೀವನ ನಡೆಸಲಿಕ್ಕೆ ಈಗ ಒಂದು ಉದ್ಯೋಗಮ, ನಾನು ಒಂದು ಮಾಸ್ಟರ್ ಡಿಗ್ರಿ ಮಾಡೀನಿ, ನನಗೆ ನಂದೇ ಸ್ವಂತ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಅಭಿಲಾಷೆ ಇರುತ್ತೆ. 4 ಕಡೆ ಇದೊಂದು ಧರ್ಮ ಸೇವೆ ಇದೆ, ಇದೊಂದು ಒಂದು 4 ಜನಕ್ಕೆ ಉಪಯೋಗ ಆಗೋಂಥದ್ದಿದೆ ಅಂತ ನಾನು ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಳ್ಳೆ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋದ್ರೆ ಯಾವುದೇ ಸಮಸ್ಯೆ ಇಲ್ಲ, ಒಳ್ಳೆ ಬಿಸ್ನೆಸ್ ಕೂಡ. ಈಗ ದುಬಾರಿ ದುನಿಯಾ ಬಂದ ಮೇಲೆ ನಮ್ಮದು ಏನಾಗ್ತಾ ಇದೆ, ಇನ್ನು ನಾವು 50ರ ಆಸ್ಪಾಸ್ನಲ್ಲಿರೋಂಥವ್ರಿಗೆ ಇನ್ನೂ ನಾನು ಡ್ಯೂಟಿಗೆ ಇದ್ದಿದ್ರೆ 60 ವರ್ಷ ಸಿಗ್ತಿತ್ತಲ್ಲ, ಇಲ್ಲಿ ಭವಿಷ್ಯ ಇದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ. ದುಬಾರಿ ಕೈ ಸುಟ್ಕೊಬಿಟ್ನೆ ಅಲ್ಲಪ್ಪ. ಇನ್ನು ಚಿರಾಗ್ ಹೇಳಿ, ಈ ಬೆಲೆ ಏರಿಕೆ ಜನರು ಹೇಗೆ ಫೇಸ್ ಮಾಡ್ತಿದ್ದಾರೆ, ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಫೇಸ್ ಮಾಡ್ತಾ ಇದ್ದೀರಿ ಸಮಸ್ಯೆನ ಅಂತ? ನಮ್ಮ ಮನೆಯಲ್ಲಿ ಈಗ ಬೆಲೆ ಏರಿಕೆ ಜಾಸ್ತಿಯಿಂದ ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ಅದರಿಂದ ಓಡಾಡಕ್ಕಾಗ್ತಾ ಇಲ್ಲ, ಮನೆ ಸಂಸಾರ ನಡ್ಸೋಕ್ಕಾಗ್ತಾ ಇಲ್ಲ. ಇವಾಗ ಒಂದು ವಿದ್ಯಾರ್ಥಿ ಏನಾರ ಕಾಲೇಜಲ್ಲಿ ಹೋದ್ರೆ ಫೀಸ್ ಕಟ್ಟಕ್ಕೂ ಆಗ್ತಾ ಇಲ್ಲ. ಈ ತರ ಜಾಸ್ತಿ ಸ್ಕೂಲಲ್ಲಿ ಓಡಾಡ್ಲಿಕ್ಕೆ ಬಸ್ ಫೀಸು, ವ್ಯಾನ್ ಫೀಸು ಅಂತ ಜಾಸ್ತಿ, ಸ್ಕೂಲ್ ಫೀಸ್ಗಳು ಜಾಸ್ತಿ ಆಗ್ತಾ ಇದೆ. ಇದು ಸಮಸ್ಯೆ ಆಗ್ತದೆ ಫುಲ್ಲು. ಭ್ರಷ್ಟ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಈ ತರ ಏನು ಲಾಭ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ನೀವು ಅಂದ್ರೆ ಯಾವ್ದಾದ್ರು ಒಂದ್ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಆಗ್ತಿದೆ ಅಂತಾನೆ, ಇಬ್ರು ಅದನ್ನೇ ಮಾಡ್ತಿರೋದು ಕಣ್ರಿ. ಈಗ ಇಬ್ರು ಮಾಡ್ತಿರೋದು ಅಷ್ಟೇ. ಗುಂಡಿ ಮುಚ್ಚಕ್ ಆಗ್ತಲ್ಲ ಬೆಂಗಳೂರಲ್ಲಿ. ಇವರು ಗ್ಯಾರಂಟಿ ಯಾರು ಕೇಳಿದ್ರು, ನಾವೇನ ಕೇಳಿದ್ವಿ ಗ್ಯಾರಂಟಿ ಕೊಡಿ ಇವ್ರಿಗೆ ಅಂತ. ಇವ್ರ ಯೋಗ್ಯತೆಗೆ ರಸ್ತೆ ಗುಂಡಿ ಎಲ್ಲ ಕೊಟ್ಟಿದ್ದಾರೆ. ಅಲ್ಲ ಮೇಡಮ್, ಇವ್ರು ರಸ್ತೆ ಗುಂಡಿ ಮುಚ್ಚಕ್ ಆಗ್ತಲ್ಲ ಮೇಡಮ್. ತಾವು ನೋಡ್ತಾ ಇದೀರ ಬೆಂಗಳೂರಲ್ಲಿ ಎಲ್ಲ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಅನುಕೂಲ ಆಗಿದೆ ಅನುಕೂಲ ಆಗಿದೆ. ಹೌದು, ಎಲೆಕ್ಷನ್ ಆಗಿ ಎಷ್ಟು ವರ್ಷಗಳಾಗಿದೆ ಮೇಡಮ್, ಏನ್ ಮಾಡ್ತಾ ಇದೆ ಸರ್ಕಾರ? ಬಿಜೆಪಿ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಇದ್ದಾಗ್ಲೂ ರಸ್ತೆಯಲ್ಲಿ ಗುಂಡಿ ಬಿದ್ದಿತ್ತು, ಬಿಜೆಪಿ ಇದ್ದಾಗ್ಲೂ ಬಂದಿತ್ತು. ಯಾವಾಗ್ಲೂ ಸಮಸ್ಯೆ. ನಾನು ಹೇಳೋದು ಮೂಲಭೂತ ಸೌಕರ್ಯ ಕೊಡೋಕೆ ಯೋಗ್ಯ ಇಲ್ಲ ಅಂದ್ಮೇಲೆ ಯಾಕೆ ಸರ್ಕಾರ ನಡೆಸ್ಬೇಕು ಇವರು? ಜನಗಳಿಗೆ ನಿಮ್ಗೆ ಊಟ ಕೊಡಿ, ಬಟ್ಟೆ ಕೊಡಿ ಅಂತ ಯಾರು ಕೇಳಲ್ಲ ಮೇಡಮ್. ಮೂಲಭೂತ ಸೌಕರ್ಯ, ಕುಡಿಯೋ ನೀರು, ರಸ್ತೆ ಇಂಥದ್ದು ಕೊಡಿದ್ರೆ ಕೇಳ್ತಾರೆ. ಇವರು ಬರೀ ರಸ್ತೆಗೆ ಒಂದು ಗುಂಡು ಹಳ್ಳಕ್ಕೊಂದು ಫಿಲ್ ಮಾಡಕ್ ಆಗಲ್ಲ ಅಂತಂದ್ರೆ ಏನ್ ಮೇಡಮ್ ಅದು ಅರ್ಥ? ಇದು ಮಾಡಿದ್ದಾರೆ ಅಂದ್ರೂ ಸಂಬಳಗಳನ್ನ ಜಾಸ್ತಿ ಮಾಡ್ಬೇಕು. ತಗೊಂಡಾಗ ಎಲ್ಲದಕ್ಕೂ ಗ್ಯಾರಂಟಿಗೆ 53,000 ಕೋಟಿ 60,000 ಕೋಟಿ ತಗೊಂಡಾಗ ಸಂಬಳ ಅಷ್ಟರಲ್ಲೇ ಸ್ಟಕ್ ಆಗಿದೆ. ಬೆಲೆ ಏರಿಕೆ ಮಾತ್ರ ಜಾಸ್ತಿ ಆಗ್ತಾ ಇದೆ. ಮನೆ ಹೊಂದಿಸಿ ಮನೆ ದೂಗಿಸ್ಕೊಂಡು ಹೋಗಿ ಅಂದ್ರೆ ಯಾರು ಹೆಂಗ್ ಮಾಡ್ತಾರೆ, ಹೇಗ್ ಬ್ಯಾಲೆನ್ಸ್ ಮಾಡ್ತಾರೆ ಪ್ರಶ್ನೆ ಒಂದು. ಆಮೇಲೆ ಅದನ್ನೇ ಹೇಳಿದ್ದು, ಕಾಂಪಿಟೇಷನ್ ಜಿದ್ದಿಗೆ ಬಿದ್ಬಿಟ್ಟಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ನೀವು ಇಲ್ಲಿ ಜಾಸ್ತಿ ಮಾಡ್ತೀರಾ, ನಾವ್ ಜಾಸ್ತಿ ಮಾಡ್ತೀವಿ. ಇವ್ರು ಕೇಳಿದ್ರೆ ಒಬ್ರು ಹೇಳ್ತಾ ಕಾಲಹರಣ ಮಾಡ್ತಿದ್ದಾರೆ. 4 ಹಂತದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ, ಅದು ಇದು ಅಂತ. ಹೌದು, ಜನಾಕ್ರೋಶ ಬೇರೆ, ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಯ್ತು. ಅದನ್ನ ನೋಡಿದ್ರೆ ವಿರೋಧ ಪಕ್ಷ ನಾಯಕರು ಮಾತಾಡೋ ರೀತಿ ನೋಡಿ 50 ರೂಪಾಯಿ ಹೆಚ್ಚುವರಿ ಆಗಲ್ವಂತೆ. 50 ರೂಪಾಯಿ ಮೇಡಮ್, ಇವತ್ತು ಪಾಪ 20 ರೂಪಾಯಿ 10 ರೂಪಾಯಿ ಕಷ್ಟಪಡೋರು ಇದ್ದಾರೆ ಮೇಡಮ್. ಜನ ಕಷ್ಟಪಡೋರು ಇದ್ದಾರೆ. 20 ರೂಪಾಯಿ 10 ರೂಪಾಯಿ ಒಂದು ಊಟ. ಇವತ್ತು ಗಾರೆ ಕೆಲಸಕ್ಕೆ ಹೋಗ್ರೆ 700-600 ರೂಪಾಯಿ ಸಿಗುತ್ತೆ. ಅದರೊಳಗೆ ಮನೆ ತಗೊಂಬಂದು 1 kg ಅಕ್ಕಿ ತಗೊಂಬಂದು ಬೇಳೆ ತಗೊಂಬಂದು ಜೀವನ ಮಾಡೋದು. ನಾನು ಅವ್ರಿಗೆ ಗೊತ್ತಾಗ್ಬೇಕು, ಅವ್ರಿಗೆ ಅವ್ರು ಆ ಪರಿಸ್ಥಿತಿಲಿ ಇದ್ರೆ ಗೊತ್ತಾಗಿರೋದು. ಅಂತ ಸಂದರ್ಭದಲ್ಲಿ ಅಂತ ಪರಿಸ್ಥಿತಿ ಇಟ್ಕೊಂಡು ಯೋಚನೆ ಮಾಡೋದು ಗೊತ್ತಾಗೋದು. ಏನು ಇದು ನಾನ್ಸೆನ್ಸ್ ಥಿಂಕಿಂಗ್ ಅಲ್ಲ ಮೇಡಮ್? ನಾನು ಈ ಕ್ಯಾಬ್ ಅವ್ರಿಗೆ ಕೇಳ್ತೀನಿ, ಪಾಪ ಅವ್ರ ಕಷ್ಟ ಹೆಂಗಾಗಿದೆ ಅಂದ್ರೆ ಹೇಳ್ಕೊಳ್ಳೋಂಗಿಲ್ಲ, ಬಿಡೋಂಗಿಲ್ಲ, ನುಂಗಕ್ಕೆ ಆಗ್ತಿಲ್ಲ ಅವ್ರಿಗೆ. ಈ ಕಡೆ ಟ್ಯಾಕ್ಸ್ ಜಾಸ್ತಿ ಆಗಿದೆ, ರೋಡ್ ಟ್ಯಾಕ್ಸ್ ಜಾಸ್ತಿ ಮೊನ್ನೆ ಎಲ್ಲ ಮಾಡ್ದಂಗೆ. ಮತ್ತೊಂದ್ ಕಡೆ ಪೆಟ್ರೋಲ್ ಡೀಸೆಲ್ ಎವ್ರಿ ಡೇ ಜಾಸ್ತಿ ಕಟ್ಬೇಕು, ಟೋಲ್ ಕಟ್ಟಬೇಕು, ಪಾರ್ಕಿಂಗ್ ಮಾಡ್ತೀನಿ ಅಂದ್ರೆ ದುಡ್ಡು ಕೊಡ್ಬೇಕು. ಹೆಂಗ್ ಮೇಂಟೈನ್ ಮಾಡ್ತಿದಾರ ಅವರು ಅಂತ. 7 ತಿಂಗಳಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿ, ಪ್ಲಸ್ ಟ್ಯಾಕ್ಸ್, ಹೌದು, ಇನ್ಶೂರೆನ್ಸ್. ನೀವು FC-ಗೆ ಏನಕ್ಕೆ RT ಹೋದ್ರೂ ಚಲನ್ ಎಲ್ಲ ಡಬಲ್ ಆಗಿದೆ. ನಿಜ 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 ನಿಜ. ಯಾರು ಹೆಂಗಾಗಿದೆ ಅಂದ್ರೆ ಅರಣ್ಯ ನಮ್ ಪಾಡಿಗೆ ನಾವು ಕೂಗೋಣ, ಕಾಡಲ್ಲಿ ಕುತ್ಕೊಂಡು ಯಾರಿಗಾರು ಕೂಗಿದ್ರೆ ಯಾರು ಕೇಳಿಸ್ತಾರೆ? ಜನಸಾಮಾನ್ಯರ ಪರಿಸ್ಥಿತಿ ಅರಣ್ಯ ರೋಧನ ಅಷ್ಟೇ. ಕೇಳಕ್ಕೆ ಅವ್ರು ಏನ್ ಹಾಕಿದ್ದಾರೆ ಮಾತ್ರ ಇರ್ಬೋದು. ಜನಸಾಮಾನ್ಯರು ಯಾರನ್ನ ಪ್ರಶ್ನೆ ಮಾಡ್ಬೇಕಿದೆ, ಏನಿದೆ ಸೊಲ್ಯೂಷನ್ ಇದಕ್ಕೆ, ಯಾರು ಕೇಳೋಣ, ಚರ್ಚೆ ಮಾಡೋಣ.